ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಆಲ್ ಈಸ್ ವೆಲ್ 09 ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸಿಂಪಲ್ ಆಗಿರೋಂಥ ನಮಗೆ ತುಂಬ ರುಚಿಯಾದಂಥ ಒಂದು ಚಟ್ನಿ, ಅಂದರೆ ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತುರಿದಿಟ್ಕೊಂಡ್ರೆ ಒಳ್ಳೆಯದಿದು. ಸೊ ಹಂಗಾಗಿ ಇದು ಅರ್ಧ ಹೋಳು ತಗೊಂಡಿದ್ದೆ. ನಂತರ ಮನೆ ಹತ್ತಿರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ವಿ. ಅದನ್ನು ಒಂದು 4-5 ಕಡ್ಡಿಯಷ್ಟು ಕಿತ್ಕೊಳ್ತಾ ಇದ್ದೀನಿ. 4-5 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗುತ್ತೆ. 4 ಒಣಮೆಣ್ಸಿಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಜಾಸ್ತಿ ಇದೆ. 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಿಟಿಕೆ ಹುಣಸೆ ಹಣ್ಣು, 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ. ಈಗ ಎಲ್ಲ ತುರಿದಿರೋ ಕಾಯಿ, ಸಾಂಬಾರು ಸೊಪ್ಪು ಏನಿದೆ ಎಲ್ಲನೂ ಜಾರ್ಗೆ ಹಾಕ್ಕೊಳ್ಳೋಣ. ಇದು ತುಂಬ ರುಚಿ ಕೊಡುತ್ತೆ. ಇದಕ್ಕೆ ಕಡಲೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಕಡಲೆ ಜಾಸ್ತಿ ಯೂಸ್ ಮಾಡಿ ಕಾಯಿ ತುರಿನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಕಡಲೆನ ಕಡಿಮೆ ಮಾಡಿ ಕಾಯಿ ತುರಿ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ. ಈ ಥರ ಚಟ್ನಿ ಮಾಡೋದ್ರಿಂದ ದೋಸೆಗೆ ಮತ್ತು ಚಪಾತಿಗೆ, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗುತ್ತೆ. ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ, ನಂತರ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಎಲ್ಲ ಆದಮೇಲೆ ಒಂದು ಒಗ್ಗರಣೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ. ಎಲ್ಲರಿಗೂ ಥ್ಯಾಂಕ್ಸ್ ವಿಡಿಯೋ ನೋಡಿದಕ್ಕಾಗಿ. ಸ್ಕಿಪ್ ಯಾರು ಮಾಡೋಕೆ ಹೋಗ್ಬೇಡಿ. ಈ ಥರ ಚಟ್ನಿಗಳನ್ನ, ಸಿಂಪಲ್ ಆಗಿರೋ ಚಟ್ನಿಗಳನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ 3 ಚಟ್ನಿನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡ್ಕೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.